ನಮಸ್ಕಾರ. ಬೆಂಗಳೂರಿಗರ ಬಹುದಿನಗಳ ಕನಸು ನಮ್ಮ ಮೆಟ್ರೋ. ಇದೇ ಅಕ್ಟೋಬರ್ 20ನೇ ತಾರೀಕಿಗೆ ನಮ್ಮ ಮೆಟ್ರೋ 2 ವರ್ಷಗಳನ್ನು ಕಂಪ್ಲೀಟ್ ಮಾಡ್ತು. ಇದೇ ಖುಷಿಯಲ್ಲಿ ಆ ನಮ್ಮ ಮೆಟ್ರೋ ಬೆಂಗಳೂರಿಗರಿಗೆ ಅದೇನೇನು ಖುಷಿಗಳನ್ನು ಕೊಡ್ತು ಬನ್ನಿ ನೋಡ್ಕೊಂಬರೋಣ. ನಮ್ಮ ಮೆಟ್ರೋ ಬೆಂಗಳೂರಿಗೆ ಅದೆಂದೋ ಬಂದು ಬಿಡಬೇಕಿದ್ದ ವೈಯಾರಿ ಸಿಟಿ ರೈಲು ಬಹು ವರ್ಷಗಳ ಈ ಕನಸು ಈಡೇರಿ 2 ವರ್ಷಗಳೇ ಆದವು. ಪ್ರಯಾಣಿಕರಿಗೆ ಹೊಸ ಹುರುಪು, ಪ್ರಯಾಣದ ವಿಶೇಷ ಅನುಭವ ನೀಡಿದ ನಮ್ಮ ಮೆಟ್ರೋ ನಮ್ಮೆಲ್ಲರ ಹೆಮ್ಮೆ. ದಕ್ಷಿಣ ಭಾರತದ ಮೊದಲ ಮೆಟ್ರೋ ರೈಲು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಂಡು ಅಕ್ಟೋಬರ್ 20ಕ್ಕೆ 2 ವರ್ಷ. ಈ 2 ವರ್ಷಗಳಲ್ಲಿ ಮೆಟ್ರೋ ತನ್ನ ಹೊಸತನವನ್ನ, ವಿಶೇಷತೆಯನ್ನ ಹಾಗೆಯೇ ಉಳಿಸಿಕೊಂಡು ಬಂದಿದೆ. ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸೋದೇ ಒಂದು ಖುಷಿ. ಮೆಟ್ರೋ ಬಂದಿರೋ ತುಂಬ ಜನ ಅನುಕೂಲ ಇದೆ. ಟೈಮ್ ತುಂಬ ಸೇವ್ ಆಗುತ್ತೆ. ಮೈನಾಗಿ ಟೈಮ್ ಕೆಲ್ಸಕ್ಕೆ ಹೋಗೋರಿಗೆ ಅಲ್ಲಿ ಬಸ್ ಕಾಯಬೇಕು, 1 ಅವರ್ಗೆ ಒಂದು ಬಸ್ ಬರೋದಿಲ್ಲ ಆ ಟೈಮ್ಗೆ. ಮೆಟ್ರೋ ಆದರೆ ತುಂಬ ಜನಕ್ಕೆ ಅನುಕೂಲ ಆಗಿದೆ ಮಾತ್ರ. ಅದರಿಂದ ಅಂದರೆ ಇವಾಗ ಮಕ್ಳಿಗೋಸ್ಕರ ನೋಡೋಣ ಅನಿಸ್ತು. ಬಟ್ ನಮಗೂ ಇನ್ನೂ ರೋಡಕ್ಕೆ ಇನ್ನೂ ಕನ್ವೆಂಟ್ ಆಗಿಲ್ಲ. ಇದಾಯಿತು ಅಂದರೆ ಅದರಲ್ಲೇ ಓಡಾಡ್ತೀವಿ. ಗಾಡಿಗಿಂತ ಒಳ್ಳೆಯದೇನೆ, 5 ನಿಮಿಷಕ್ಕೆಲ್ಲ ಇರ್ತೀವಿ ಸ್ಟಾಪಲ್ಲಿ. ಇಲ್ಲ, ತುಂಬ ಜನಕ್ಕೆ ಅನುಕೂಲ ಇದೆ, ಅವ್ರವ್ರಿಗೆ ಅನುಕೂಲ ಆಗಿದೆ. ಅದನ್ನು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅದಷ್ಟೇ. ನಾವು ಬಿಜಾಪುರ ಜಿಲ್ಲಾ ಬನ್ನಟ್ಟಿಂದ ಬಂದಿದ್ದೀವಿ. ಈ ಮೆಟ್ರೋ ನೋಡ್ಲಿಕ್ಕೆ ಬಂದಿದ್ದೀವಿ. ಗೊತ್ತಾ, ನಮ್ಮ ಕೇಳ್ತಾ ಇದ್ದೀವಿ ನಾವು ಅಲ್ಲಿ ಊರಲ್ಲಿ. ಅದಕ್ಕೆ ನೋಡ್ಬೇಕು ಅನಿಸುತ್ತು. ಮತ್ತು ಇಲ್ಲಿ ಬಂದು ಕೂತಿ ನೋಡಿದೆವು. ಏನು ಅಡ್ಡಿಲ್ಲ, ಚೆನ್ನಾಗಿದೆ. ಅಂದಹಾಗೆ ಈವರೆಗೆ ಎಂಜಿ ರಸ್ತೆ ಮತ್ತು ಬೈಯಪ್ಪನಹಳ್ಳಿವರೆಗಿನ 6.7 ಕಿಲೋಮೀಟರ್ ಮಾರ್ಗದಲ್ಲಿ ಮೆಟ್ರೋ ರೈಲು ಸಂಚರಿಸುತ್ತಿದೆ. ಈ 2 ವರ್ಷದಲ್ಲಿ 1.45 ಕೋಟಿ ಮಂದಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಅಂದಹಾಗೆ ಮೆಟ್ರೋ ನಿಗಮಕ್ಕೆ ಟಿಕೆಟ್ ಮೂಲಕವೇ 19.78 ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ಮೆಟ್ರೋ ಒಂಥರ ಕ್ರೇಜ್ ಹುಟ್ಟಿಸಿದ ಸಂಪರ್ಕ ಸಾಧನೆ. ಅದಕ್ಕೆ ದಿನದಿಂದ ದಿನಕ್ಕೆ ಇದರಲ್ಲಿ ಪ್ರಯಾಣಿಸೋರ ಸಂಖ್ಯೆ ಹೆಚ್ಚುತ್ತಿದೆ. 2011ರ ಅಕ್ಟೋಬರ್ 23ರಂದು ಅತಿ ಹೆಚ್ಚು ಪ್ರಯಾಣಿಕರು ಸಂಚರಿಸಿದ್ರು. ಅದಾದ ಬಳಿಕ 2013ರ ಮೇ 12ರಂದು 33,771 ಮಂದಿ ಮೆಟ್ರೋ ಏರಿದ್ರು. 2 ವರ್ಷಗಳ ಅಂಕಿ ಅಂಶಗಳ ಪ್ರಕಾರ ಸರಾಸರಿ 19,000 ಪ್ರಯಾಣಿಕರು ಮೆಟ್ರೋ ಮೂಲಕವೇ ಪ್ರಯಾಣಿಸುತ್ತಾರೆ. ಜನರಲ್ಲಿ ಮೆಟ್ರೋದಲ್ಲಿ ಪ್ರಯಾಣಿಸಬೇಕೆಂಬ ಮಹದಾಸೆ ಎಂಥದ್ದು ಅಂದ್ರೆ ಅನೇಕರು ತಮ್ಮ ಸ್ವಂತದ ವೆಹಿಕಲ್ ಅನ್ನ ಪಾರ್ಕ್ ಮಾಡಿ ಟ್ರೈನ್ ಹತ್ತುವವರು ಇದ್ದಾರೆ. ಎಸ್ವಿ ರಸ್ತೆ ಮೆಟ್ರೋ ಪಾರ್ಕಿಂಗ್ನಲ್ಲಿ 1 ತಿಂಗಳಿಗೆ 2,100 ಮಂದಿ ಕಾರುಗಳನ್ನ ನಿಲುಗಡೆ ಮಾಡಿ ಮೆಟ್ರೋ ಪ್ರಯಾಣ ಮಾಡ್ತಿದ್ದಾರೆ. ಇನ್ನು ಸುಮಾರು 3,600 ಮಂದಿ ಬೈಕನ್ನ ನಿಲ್ಲಿಸಿ ಮೆಟ್ರೋ ಹತ್ತುತ್ತಿದ್ದಾರೆ. ಕಡಿಮೆ ಅಂದ್ರೆ ದಿನಕ್ಕೆ 2,000 ಮಂದಿ ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಮೆಟ್ರೋಗೆ ಪ್ರಾರಂಭವಾಗಿ 2 ವರ್ಷ ಆಗಿದೆ. ಈಗಾಗಲೇ ಸುಮಾರು 42 ಕಿಲೋಮೀಟರ್ನಲ್ಲಿ ಬರೀ 6 ಕಿಲೋಮೀಟರ್ ಅಷ್ಟು ಕೆಲಸ ಮಾಡ್ತಾ ಇದೆ. ಈಗ ಅಷ್ಟು ದೊಡ್ಡ ನೆಟ್ವರ್ಕ್ನಲ್ಲಿ ನೋಡಿದರೆ 6 ಕಿಲೋಮೀಟರ್ ಸ್ವಲ್ಪ ಚಿಕ್ಕ ಭಾಗ ಅಂತ ಹೇಳ್ಬೋದು. ಈಗ ಶೀಘ್ರದಲ್ಲಿ ಏನೊಂದು ಬೈ ನವೆಂಬರ್ 2 ನಮ್ಮದು ಪೀಣ್ಯದಿಂದ ಮಲ್ಲೇಶ್ವರಂವರೆಗೆ ಲೈನ್ ಅದು ಓಪನ್ ಆಗುತ್ತೆ. ಅದು ಸುಮಾರು 10 ಕಿಲೋಮೀಟರ್ ಮೇಲೆ ಇದೆ. ಅದು ಒಂದು ಓಪನ್ ಆದರೆ ಸ್ವಲ್ಪ ಸಾರ್ವಜನಿಕರಿಗೆ ಸ್ವಲ್ಪ ನಾನು ಹೇಳ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಸ್ವಲ್ಪ ಅನುಕೂಲ ಆಗೋದು ಕಂಡು ಬರುತ್ತೆ.
ಮೆಟ್ರೋ ರೈಲಿನ ಪ್ರಯಾಣಿಕರ ಪೈಕಿ 70% ಮಂದಿ ಟೋಕನ್ ಟಿಕೆಟ್ ಬಳಕೆ ಮಾಡ್ತಿದ್ರೆ 30% ಮಂದಿ ಸ್ಮಾರ್ಟ್ ಕಾರ್ಡ್ ಕೂಡ ಉಪಯೋಗಿಸುತ್ತಿದ್ದಾರೆ. ಈವರೆಗೆ 65,000 ಸ್ಮಾರ್ಟ್ ಕಾರ್ಡ್ಗಳ ಮಾರಾಟವಾಗಿದೆ. ಮೆಟ್ರೋ ಮೊದಲ ಹಂತದ 42 ಕಿಲೋಮೀಟರ್ ಮಾರ್ಗ ಪೂರ್ಣ ಪ್ರಮಾಣದಲ್ಲಿ ಆರಂಭಗೊಂಡ ಬಳಿಕ ಸ್ಮಾರ್ಟ್ ಕಾರ್ಡ್ಗಳ ಬಳಕೆ ಹೆಚ್ಚಲಿದೆ ಅಂತ ಬಿಎಂಆರ್ಸಿಎಲ್ ಅಂದಾಜು ಮಾಡಿದೆ. ಮೆಟ್ರೋ ಆದಾಯ ಹಾಗೂ ಕಮರ್ಷಿಯಲ್ ರನ್ ಬಗ್ಗೆ ಸಚಿವರು ಖುಷಿ ವ್ಯಕ್ತಪಡಿಸುತ್ತಾರೆ. ಕಮರ್ಷಿಯಲ್ ಈ ಪೂರ್ತಿ ಮೆಟ್ರೋ ಫಸ್ಟ್ ಫೇಸ್ ಆದರೆ ನಮಗೆ ಟ್ರಾಫಿಕ್ಕು ಸಮಸ್ಯೆ ಕಡಿಮೆ ಆಗುತ್ತೆ. ಯಾಕಂದರೆ ಸಿಟಿನಲ್ಲಿ ರಸ್ತೆಗಳ ವೈಡ್ನಿಂಗ್ ಏನಾಗಿದೆ, ಒಂದು 15-20 ವರ್ಷಕ್ಕೆ ಮುಂಚೆ ಪ್ರಾರಂಭ ಮಾಡಿದರೆ ಅಷ್ಟು ನಮಗೆ ರೆಸಿಸ್ಟ್ ಮಾಡ್ತಿರಲಿಲ್ಲ ಜನ. ಈಗೇನಾಗಿದೆ ಎಲ್ಲ ಡೆವಲಪ್ ಆಗಿಬಿಟ್ಟಿದೆ. ರಸ್ತೆಗಳ ಅಗಲೀಕರಣ ಮಾಡೋಕ್ಕೋದ್ರೆ ಸ್ವಲ್ಪ ರೆಸಿಸ್ಟ್ ಮಾಡ್ತಾರೆ. ಮತ್ತು ಸ್ವಲ್ಪ ಮೆಟ್ರೋ ಮತ್ತು ಬೇರೆ ಬೇರೆ ಮಾನೋ ಇರ್ಬೋದು, ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಮತ್ತು ನಮ್ಮ BMTC ಕೂಡ ಸ್ವಲ್ಪ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಸ್ವಲ್ಪ ಟ್ರಾಫಿಕ್ ಆದಷ್ಟು ಬೇಗ ಕಡಿಮೆ ಮಾಡ್ಬೋದು. ಈವನ್ ಸೆಕೆಂಡ್ ಫೇಸು, ಥರ್ಡ್ ಫೇಸು ಬೇಗ ಮಾಡಬೇಕು. ಅಂಬೆಗಾಲಿಟ್ಟು ಶುರುವಾದ ಮೆಟ್ರೋ ಕಾಮಗಾರಿ ಈಗ ದಾಪುಗಾಲಿಟ್ಟಿದ್ದು ಮುಂದೆ ಸಾಗಿದೆ. 26,405.14 ಕೋಟಿ ವೆಚ್ಚದ ಮೆಟ್ರೋದ 2ನೇ ಹಂತದ ಕಾಮಗಾರಿ ಭರದಿಂದ ಸಾಗಿದೆ. 2014ರ ಸೆಪ್ಟೆಂಬರ್ ವೇಳೆಗೆ ಕಾಮಗಾರಿ ಅಂತ್ಯವಾಗಲಿದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ರಸ್ತೆ ಪರಿಸ್ಥಿತಿ ಬಗ್ಗೆ ಏನಿದೆ, ನಾವು ಮೆಟ್ರೋ ಕೆಲಸ ಮಾಡುವಾಗ ಸ್ವಲ್ಪ ರಸ್ತೆಗಳು ನಾವು ಸ್ವಲ್ಪ ಡಿಗ್ ಮಾಡು ಅನಿವಾರ್ಯ ಆಗುತ್ತೆ.